ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸಿಂಚು ಯೂಟ್ಯೂಬ್ ಚಾನಲ್. ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಹಬ್ಬಕ್ಕಿಂತ ಮುಂಚೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹಬ್ಬದ ದಿನದಿಂದ ಅಲ್ಲ. ಯಾಕೆ ಅಂದರೆ ಕ್ಲೀನಿಂಗ್ ಎಲ್ಲ ತೋರಿಸೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದನೇ ನಾವು ಕ್ಲೀನಿಂಗ್ನ ಶುರು ಮಾಡಿದ್ದೀವಿ. ಸೊ ಆಲ್ರೆಡಿ ನೋಡ್ತಾ ಇರಿ, ಇದು ಯುಗಾದಿ ಹಬ್ಬದ ದಿನ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ನಮ್ಮನೇಲಿ ಹಬ್ಬ ಹೇಗೆ ಮಾಡ್ತೀವಿ ಹಾಗೆಯೇ ನಾವು ನೋಡ್ತಾ ಇರಿ. ಸ್ಟೇ ಟ್ಯೂನ್ ಫಾರ್ ದ ವಿಡಿಯೋ. ಮೊದಲಿಗೆ ನಾವು ಅಡುಗೆ ಮನೆನ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಡುಗೆ ಮನೆ ಬಂದು ಕ್ಲೀನ್ ಆದರೆ ಆಲ್ಮೋಸ್ಟ್ ಕ್ಲೀನ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ನಾವು ಮೊದಲಿಂದ ಅಡುಗೆ ಮನೆನ ನೀಟಾಗಿ ಕ್ಲೀನ್ ಮಾಡ್ಕೊಬರೋಣ ಅಂತ ಹೇಳಿ ಅಡುಗೆ ಮನೆಯದು ಪಾತ್ರೆಗಳೆಲ್ಲ ಇಳಿಸಿ ಬಾಕ್ಸ್ ಎಲ್ಲ ಇಳಿಸಿ ಕ್ಲೀನ್ ಮಾಡಿ, ಜಿರಳೆ ಬರಬಾರ್ದು ಅಂತ ಲಕ್ಷ್ಮಣ ರೇಖೆ ಎಲ್ಲ ಬರೆದು, ಸೊ ಹೇಗಿತ್ತು ಹಾಗೆಯೇ ಅಲ್ಲಿಗೆ ಮತ್ತೆ ಫಿಕ್ಸ್ ಮಾಡ್ತಾ ಇದ್ದೀವಿ, ಅಂದರೆ ಜೋಡಿಸ್ತಾ ಇದ್ದೀವಿ. ಸೊ ಬಾಕ್ಸ್ ಎಲ್ಲ ಇಳಿಸಿ ತೊಳೆದಿದ್ದೀವಿ. ಸೊ ಮತ್ತೆ ಇದೆಲ್ಲ ಅಡುಗೆ ಮನೆ ಕ್ಲೀನಿಂಗ್, ಹಬ್ಬಗಳು ಅಂದ್ರೇ ಹಾಗೆ. ಸೊ ಕ್ಲೀನ್ ಮಾಡ್ತಾ ಇದ್ದೀವಿ, ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ. ಇವತ್ತು ಕಿಚನ್ ಕ್ಲೀನ್ ಮಾಡಿ ನಾಳೆ ಹಾಲು ವಿಂಡೋಸು ಎಲ್ಲ ಕ್ಲೀನ್ ಮಾಡಬೇಕು. ಆಲ್ಮೋಸ್ಟ್ ಆಗಿದೆ, ಇನ್ನು ಬಾಕ್ಸ್ ಎಲ್ಲ ಜೋಡಿಸಿದ್ರೆ ಕೆಲಸ ಮುಗಿಯುತ್ತೆ. ಸೊ ವಾಪಸ್ ಕಾಳುಗಳೆಲ್ಲ ಎತ್ತಿ ಬಾಕ್ಸಲ್ಲಿ ಹಾಕಿ ಇಡಬೇಕು. ಕ್ಲೀನ್ ಆಯಿತು. ಕ್ಲೀನ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಸೊ ನಾನೊಂದು ಕಡೆ ಅಡುಗೆ ಮಾಡ್ತಾಯಿದ್ದೀನಿ. ಮನೆ ಕ್ಲೀನಿಂಗ್ ಜೊತೆಗೆ ತ್ವಚೆಯ ಹೊಳಪಿಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಆಲ್ಮೋಸ್ಟ್. ಇದು ನೆಕ್ಸ್ಟ್ ಡೇ ವಿಡಿಯೋ. ಸೊ ಅಡುಗೆ ಮನೆ ಮುಗಿಸಾದ್ಮೇಲೆ ನೆಕ್ಸ್ಟು ಫರ್ನಿಚರ್ನ ಕ್ಲೀನ್ ಮಾಡೋಣ ಅಂಥೇಳಿ ಸೋಫಾ ಎಲ್ಲ ಒರೆಸಿ, ಹಾಗೆಯೇ ಸ್ವಲ್ಪ ಪ್ಲಾಸ್ಟಿಕ್ದು ಪ್ಲ್ಯಾಂಟ್ಸ್ ಇತ್ತು. ಸೊ ಅದನ್ನು ಸಹ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸನ್ನು ಸಹ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಸೆಟ್ ಮಾಡಿದ್ದೀನಿ. ಸೊ ಫೈನಲಿ ವಿಂಡೋಸ್ ಎಲ್ಲ ಒರೆಸೋಣ ಅಂತ ಬಂದೆ. ವಿಂಡೋಸಲ್ಲಿ ನಮ್ಮದು ಗ್ಲಾಸ್ ಜಾಸ್ತಿ ಇದೆ, ಸೊ ಅಲ್ಲಿಗೆ ಕೊಲಿನಿ ಹಾಕಿ ಒರೆಸ್ತಾ ಇದ್ದೀನಿ. ಹಾಗೆ ಬಾಕಿದ್ದಕ್ಕೆಲ್ಲ ನೀರಲ್ಲೇ ಸ್ವಲ್ಪ ಸೊಲ್ಯೂಷನ್ ಮಿಕ್ಸ್ ಮಾಡಿಕೊಂಡು ಒರೆಸ್ತಾ ಇದ್ದೀನಿ. ಸೊ ಇದೇ ಹಬ್ಬಗಳು ಅಂದ್ರೇ ಕ್ಲೀನಿಂಗ್ ಅಲ್ವಾ. ನಾವು ಎಲ್ಲ ಹಬ್ಬಗಳಿಗೂ ಹಾಗೆಯೇ ಬರೀ ಯುಗಾದಿ ಹಬ್ಬಕ್ಕೆ ಅಂತಲೇ ಅಲ್ಲ, ಎಲ್ಲ ಹಬ್ಬಕ್ಕೂ ಫಸ್ಟು ಮನೇನ ಅಡುಗೆ ಮನೆಯಿಂದ ಕ್ಲೀನ್ ಮಾಡ್ಕೊಬರ್ತೀವಿ. ಹಬ್ಬಗಳು ಯಾಕಾದರೂ ಬಂತು ಅನಿಸುತ್ತೆ, ಅಷ್ಟೊಂದು ಕ್ಲೀನ್ನ ಮಾಡಿ ಸುಸ್ತಾಗುತ್ತೆ. ಬಟ್ ಒಳ್ಳೆ ಪಾಸಿಟಿವ್ ವೈಬ್ ಅಂತ ಅನಿಸುತ್ತೆ, ಖುಷಿ ಇರುತ್ತೆ. ನನಗೂ ಕ್ಲೀನ್ ಮಾಡೋಕ್ಕೆ ತುಂಬ ಇಷ್ಟ, ಚೆನ್ನಾಗಿ ಕಾಣಿಸ್ಬೇಕು ಮನೆ ಮನಸ್ಸು ಎರಡೂ ಕೂಡ ಅಂತ ಇಷ್ಟ. ಸೊ ಹಾಗಾಗಿ ಯುಗಾದಿ ಹಬ್ಬದಲ್ಲಿ ಸಾಂಗಲ್ಲೇ ಇದೆಯಲ್ಲ, ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ ಅಂತ. ಸೊ ಹಾಗಾಗಿ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಸೊ ವಿಂಡೋಸ್ ಎಲ್ಲ ಫೈನಲಿ ಒರೆಸಿ ಹಬ್ಬದ ದಿನಕ್ಕೆ ಹೋಗೋಣ ಬನ್ನಿ. ಯುಗಾದಿ ಹಬ್ಬದ ಕ್ಲೀನಿಂಗ್ ಮುಗೀತು, ಸದ್ಯಕ್ಕೆ ಮುಗೀತು. ನಾಳೆ ಹಬ್ಬ ಇನ್ನೂ ಇದೆ. ಸೊ ಏನು ಅಡುಗೆದು ಕೆಲಸ ಬಾಕಿ ಇದೆ. ಸೊ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಬೆಡ್ಗೆ ಬೆಡ್ಶೀಟ್ ಹಾಕೋದು, ದಿಂಬಿಗೆ ದಿಂಬು ಕವರ್ ಹಾಕೋದೆಲ್ಲ ತುಂಬ ಹಿಂಸಿದ ಕೆಲಸ. ಏನು ಫರ್ನಿಚರ್ ಕೆಲಸ, ಕಿಟಕಿದೆಲ್ಲ ಒರೆಸಿ ಸುಸ್ತಾಯಿತು. ಅಪ್ಪ ಸಾಕು, ಹಬ್ಬಗಳು ಬರೋದು ಸಾಕು, ನಾವು ಕೆಲಸ ಮಾಡೋದು ಸಾಕು ಅನಿಸುತ್ತೆ. ಸೊ ಕ್ಲೀನಿಂಗ್ ಎಲ್ಲ ಮುಗೀತು. ನೋಡೋಣ ಇನ್ನು ಫುಡ್ಡು ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ನೋಡ್ತೀನಿ. ಹಾಗೆಯೇ ಇದೆಲ್ಲ ಬೆಡ್ಶೀಟ್ ಹಾಕಿ ಮತ್ತೆ ಸಿಗುವ. ನಾಳೆ ಸಿಗ್ತೀನಿ. ನಾಳೆನೇ ಎಲ್ಲ ಅಡುಗೆ ಮಾಡಿದ್ರೆ ಟೈಮ್ ಹಿಡಿಯುತ್ತೆ. ಅಕ್ಕವರು ಬೆಂಗಳೂರಿಂದ ಬರ್ತಾರೆ, ಅವ್ರಿಗೂ ಊಟಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಕಾಯಿ ಹೋಳಿಗೆ ಮಾಡಲಿಕ್ಕೆ ನಾವು ಕಾಯಿದು ಹೂರಣ ಇವತ್ತೇ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಬಿಡ್ತಾ ಇದ್ದೀವಿ. ಸೊ ನಾಳೆ ಅಡುಗೆ ಈಸಿ ಆಗಲಿ ಅಂತ ಹೇಳಿ ಅದಕ್ಕೆ ಕಾಯೆಲ್ಲ ತುರಿದು ಅದರದ್ದು ಹೂರಣ ರೆಡಿ ಮಾಡಿದ್ದೀವಿ. ಮನೆಯೆಲ್ಲ ಹೋಳಿಗೆ ಸ್ಮೆಲ್ಲು ಗಮ್ ಅಂತ ಬರ್ತಿದೆ. ಸೊ ಹೋಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ.
ಒಳ್ಳೆ ಘಮ ಬರ್ತಿದೆ, ಮನೆ ಎಲ್ಲ ಕಾಯಿ ಹೋಳಿಗೆ ರೆಡಿ ಆಗ್ತಾ ಇದೆ. ಹಾಯ್, ಗುಡ್ ಮಾರ್ನಿಂಗ್ ಆಲ್. ಸೊ ಇವತ್ತು ಹಬ್ಬದ ದಿನ, ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ತರಕಾರಿ ತರಲಿಕ್ಕೆ ಅಂತ. ಸೊ ಬನ್ನಿ ಮಾರ್ಕೆಟ್ಗೆ ಹೋಗೋಣ. ಸೊ ಏನೆಲ್ಲ ಬೇಕು ಅಂತ ಕೇಳಿಕೊಂಡು ಹೋಗಿ ತೊಗೊಬರೋಣ. ಸೊ ಬನ್ನಿ ಹೋಗೋಣ. ಮಾರ್ಕೆಟ್ಗೆ ಹೋಗಿ ಬಂದ್ಬಿಟ್ಟು ತರಕಾರಿ ಎಲ್ಲ ಜೋಡಿಸಿಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ನಾನ ಮಾಡಿ ರೆಡಿ ಆಗೋಣ. ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಬಂದು ಜೋಡಿಸಿಟ್ಬಿಟ್ಟು ಬೇಗ ಬೇಗ ಮನೆ ಕ್ಲೀನ್ ಮಾಡ್ಕೊಬಂದೆ. ಸೊ ಅಡುಗೆಗೆ ಲೇಟ್ ಆಗುತ್ತೆ, ಅಡುಗೆ ಮಾಡ್ಕೊಳ್ಳೋಕ್ಕೆ, ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳಿ ಅಮ್ಮಂಗೆ ಮನೆ ಎಲ್ಲ ಒರೆಸ್ಕೊಡ್ತಾ ಇದ್ದೀನಿ. ಅಂದರೆ ಅವ್ರು ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೋತಾರೆ. ಸೊ ಹಾಗಾಗಿ ನಾನು ಮನೆ ಒರೆಸಿ ಲೇಟಾಗಿ ಸ್ನಾನ ಮಾಡಿ ರೆಡಿ ಆಗ್ಬೋದು ನಮ್ಮದು. ಸೊ ಅದಕ್ಕೆ ಬೇಗ ಮನೆ ಒರೆಸ್ಕೊಡ್ತಾ ಇದ್ದೀನಿ. ಯುಗಾದಿ ಹಬ್ಬಕ್ಕೇ ಮಾವು ಬೇವು ಅದೆಲ್ಲ ಚಿಗುರೋದು. ಸೊ ಹಸಿ ಎಲೆ ಚಿಗುರಿದೆಲೆಲ್ಲ ತೊಗೊಬಂದರೆ ನೋಡೋಕ್ಕೆ ಖುಷಿ ಆಗುತ್ತೆ. ಹಬ್ಬಕ್ಕೆ ಈ ಥರ ಮಾವು ಬೇವು ಬಂದ್ರೇ ಹಬ್ಬದ ಕಳೆ ಬಂದಂಗೆ. ಅಮ್ಮನೂ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ, ಹೊಸ್ಲಿಗೆ ಹೂವು ಹಾಕಿ. ಇವಾಗ ಸ್ನಾನ ಮಾಡಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಸೊ ಸ್ನಾನ ಮಾಡ್ಕೊಬಂದೆ. ಹೊಸ ಬಟ್ಟೆ ಇಲ್ಲಿದೆ. ಅಣ್ಣ ತಗೊಟ್ಟಿದ್ರಲ್ಲ, ನಾನು ಬ್ಯಾಂಗ್ಳೂರಲ್ಲಿದ್ದಾಗ ಬಸವರಾಜ್ ಅಣ್ಣ ತಗೊಟ್ಟಿದ್ರಲ್ಲ ಆ ಬಟ್ಟೆ ಇದು. ಸೊ ಬಟ್ಟೆ ಹಾಕ್ಕೊಂಡು, ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಬನ್ನಿ ರೆಡಿ ಆಗೋಣ. ಹಬ್ಬಕ್ಕೆ ರೆಡಿ. ಸೊ ನನ್ನ ಔಟ್ಫಿಟ್ಟು ಹೀಗಿದೆ. ನನ್ನ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ಆಯುಸ್ಸು, ಆರೋಗ್ಯ ಜೊತೆಗೆ ಒಳ್ಳೆ ಆಲೋಚನೆಗಳನ್ನ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ನಾನು ಸಹ ಕೇಳ್ಕೊತೀನಿ. ಹಾಗೆಯೇ ನೀವು ಸಹ ನನಗೆ ವಿಶ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಹ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಬೇವು ಬೆಲ್ಲನ ತಿಂತಾಯಿದ್ದೀನಿ. ಸ್ವಲ್ಪ ಬೇವು ಸ್ವಲ್ಪ ಬೆಲ್ಲನ ತಿಂದೆ. ಸೊ ನಿಮಗೂ ಸಹ ನಾನು ದೇವ್ರ ಹತ್ರ ಕೇಳ್ಕೊತೀನಿ, ನಿಮ್ಮ ಜೀವನದಲ್ಲೂ ಸಹ ಸ್ವಲ್ಪನೇ ಕಹಿ ಇರಲಿ, ಹಾಗೆಯೇ ಜಾಸ್ತಿನೇ ಸಿಹಿ ಇರಲಿ ಅಂತ ಕೇಳ್ಕೊತೀನಿ. ಸೊ ಹ್ಯಾಪಿ ಹಬ್ಬ. ಆ ಕಡೆ ಒಬ್ಬಟ್ಟು ರೆಡಿ ಆಗ್ತಿದೆ, ಆ ಕಡೆ ಜಾಮೂನ್. ಹಬ್ಬಗಳಲ್ಲಿ ಈ ಥರ ಬಾಳೆ ಎಲೆಯಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ನನಗಂತೂ ತುಂಬಾ ಇಷ್ಟ. ಸೊ ಅದು ಸಹ ಇವತ್ತು ಆಯಿತು. ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡೆ. ಊಟ ಎಲ್ಲ ಆಯಿತು. ಅಕ್ಕ ಅವರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಅವ್ರಿಗೂ ಊಟ ಮಾಡಿಸಿ ಹಬ್ಬನ ಕಂಪ್ಲೀಟ್ ಮಾಡ್ತೀವಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಹಬ್ಬ ಊಟ ಎಲ್ಲ ಆಯಿತು. ಬೆಂಗಳೂರಿಂದ ಅಕ್ಕನ ಮಕ್ಕಳು ಎಲ್ಲರೂ ಬಂದರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಏನಾಯಿತೋ ಗೊತ್ತಿಲ್ಲ, ನಂಗೆ ಸಡನ್ನಾಗಿ ಮೈಂಡ್ ಬ್ಲಾಕ್ ಆಯಿತು. ಸೊ ಅಂದರೆ ಸ್ವಲ್ಪ ಮೈಂಡ್ ಆಫ್ ಆಯಿತು. ಸೊ ಹಾಗಾಗಿ ಮಲ್ಕೊಬಿಟ್ಟಿದ್ದೆ. ಸೊ ಹಿಂಗೆ ಮಲ್ಗಿದ್ರೆ ಆಗಲ್ಲ ಅಂಥೇಳಿ ನಾನೇ ನನ್ನ ಸೆಲ್ಫ್ನ ಮೋಟಿವೇಟ್ ಮಾಡಿಕೊಂಡು ರಾಯರ ಸನ್ನಿಧಾನಕ್ಕೆ ಹೋಗಿ ಬಂದೆ. ಸೊ ಅವ್ರನ್ನ ನೋಡಿದ್ರೆ ಸ್ವಲ್ಪ ಸಮಾಧಾನ ಆಗ್ಬೋದು ಅಂಥೇಳಿ ರಾಯರ ಸನ್ನಿಧಾನಕ್ಕೆ ಹೋಗಿ ಪ್ರೇ ಮಾಡ್ಕೊಂಡು ಬಂದೆ. ಇವಾಗ ನೈಟ್ ಊಟ ಮಾಡಬೇಕು. ಸೊ ಗೊತ್ತಿಲ್ಲ ಈ ವಿಡಿಯೋ ಹೇಗೋಗುತ್ತೆ ಅಂತ. ನಾಳೆ ಕಂಟಿನ್ಯೂ ಮಾಡ್ತೀನೋ ಅಥವಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಹಾಗೆ ನೋಡ್ತಾ ಇರಿ. ಹಾಯ್, ಗುಡ್ ಮಾರ್ನಿಂಗ್ ಆಲ್. ಇವತ್ತು ಹಬ್ಬ ಆದ ಮಾರನೇ ದಿನ ವರ್ಷ ತೊಡ್ಕೊ ನಾನ್ ವೆಜ್ ಮಾಡ್ತೀವಿ. ಸೊ ಹಾಗಾಗಿ ಚಿಕನ್ ಕಬಾಬ್ ಹಾಗೆ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಅದಕ್ಕೆ ಎಲ್ಲ ಹಾಕಿ ಕಲಿಸ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಯ್ ಮಾಡಿ ಬಿಂದಿಯಾಗೆ.
ಚಿಕನ್ ಮ್ಯಾರಿನೇಟ್ ಆಗಿದೆ, ಫ್ರಿಜ್ಜಲ್ಲಿ ಇಟ್ಬಿಡೋಣ. ಓಕೆ ಫ್ರೆಂಡ್ಸ್, ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರದ್ದು ಊಟ ಆಯಿತು. ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ದೆ, ಮಟನ್ ಬಿರಿಯಾನಿ, ಚಿಕನ್ ಕಬಾಬ್. ಸೊ ಎಲ್ಲರೂ ಊಟ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ಮನೆ ಯುಗಾದಿ ಹಬ್ಬದ ವ್ಲಾಗ್. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಟು ಸಿಂಪಲ್ ಸಿಂಚು ಯೂಟ್ಯೂಬ್ ಚಾನಲ್. ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.